ದಟ್ಟವಾದ ಕಾಡಿನಲ್ಲಿ ಏಕಲವ್ಯ ಎಂಬ ಯುವ ಬುಡಕಟ್ಟು ಹುಡುಗನು ವಿಶ್ವದ ಶ್ರೇಷ್ಠ ಬಿಲ್ಲುಗಾರನಾಗುವ ಕನಸು ಕಂಡನು. ದಂತಕಥೆಯ ಗುರುವಾದ ದ್ರೋಣನಿಂದ ಕಲಿಯುವುದೇ ಅವರ ಹೃದಯವಾಗಿತ್ತು. ಆದರೆ ಅವನು ದ್ರೋಣನ ವಿದ್ಯಾರ್ಥಿಯಾಗಲು ಕೇಳಿದಾಗ ಅವನ ಕೀಳು ಜಾತಿಯ ಕಾರಣದಿಂದಾಗಿ ಅವನನ್ನು ತಿರಸ್ಕರಿಸಲಾಯಿತು. ಪಶ್ಚಾತ್ತಾಪಪಡದ ಏಕಲವ್ಯನು ದ್ರೋಣನ ಪ್ರತಿಮೆಯನ್ನು ಕೆತ್ತಿಸಿ ಅದನ್ನು ತನ್ನ ಗುರುವಾಗಿ ಸ್ವೀಕರಿಸಿದನು. ಪ್ರತಿದಿನ ಅದರ ಮುಂದೆ ಅಭ್ಯಾಸ ಮಾಡಿದನು ಮತ್ತು ಬಿಲ್ಲುಗಾರಿಕೆಯ ಕಲೆಯನ್ನು ಕರಗತ ಮಾಡಿಕೊಂಡನು. ಒಂದು ದಿನ ದ್ರೋಣನು ಏಕಲವ್ಯನ ಬಿಲ್ಲುಗಾರಿಕೆ ಕೌಶಲ್ಯಗಳನ್ನು ಕಂಡುಹಿಡಿದನು ಮತ್ತು ತನ್ನ ಅತ್ಯುತ್ತಮ ವಿದ್ಯಾರ್ಥಿಯಾದ ಅರ್ಜುನನಿಗಿಂತ ತಾನು ಹೆಚ್ಚು ಸಮರ್ಥನಾಗಿರುತ್ತೇನೆಂಬ ಭಯದಿಂದ ಅವನು ಏಕಲವ್ಯನ ಬಲ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ಅರ್ಪಿಸಲು ಸಂಚು ರೂಪಿಸಿದನು. ಯಾವುದೇ ಹಿಂಜರಿಕೆಯಿಲ್ಲದೆ ಏಕಲವ್ಯನು ತನ್ನ ಹೆಬ್ಬೆರಳನ್ನು ಕಡಿದು ಆಧ್ಯಾತ್ಮಿಕ ಗುರುವಾದ ದ್ರೋಣನನ್ನು ಗೌರವಿಸಲು ತನ್ನ ಕನಸನ್ನು ತ್ಯಾಗ ಮಾಡಿದನು. ಅವನು ಇನ್ನು ಮುಂದೆ ಶ್ರೇಷ್ಠ ಬಿಲ್ಲುಗಾರನಾಗಲು ಸಾಧ್ಯವಾಗದಿದ್ದರೂ ಏಕಲವ್ಯನ ಸಮರ್ಪಣೆ ಇದು ನಂಬಿಕೆ ಮತ್ತು ತ್ಯಾಗದ ಸಂಕೇತವಾಗಿದೆ. ನಿಜವಾದ ಶ್ರೇಷ್ಠತೆ ನಮ್ಮ ಸಾಮರ್ಥ್ಯಗಳಲ್ಲಿ ಮಾತ್ರವಲ್ಲದೆ ನಮ್ಮ ಮಾನಸಿಕ ಶಕ್ತಿಯಲ್ಲಿಯೂ ಇದೆ ಎಂದು ಏಕಲವ್ಯನ ಕಥೆಯು ನಮಗೆ ನೆನಪಿಸುತ್ತದೆ.